ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಈಗಾಗಲೇ ನಾನು SSP ಹಾಗೆ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಧರ್ಮಸ್ಥಳ ಸ್ಕಾಲರ್ಶಿಪ್ಪು ಹಾಗೆ NSP ಬಗ್ಗೆ ಹಾಗೆ ಮಾರ್ನಿಂಗ್ ಆದರೆ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅನೇಕ ವಿದ್ಯಾರ್ಥಿಗಳು ಒಂದು ಧರ್ಮಸ್ಥಳ ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಡು ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ಆದರೆ ಈಗ ನಾವು ಕಂಪ್ಲೀಟಾಗಿ ಯಾರ್ಯಾರು ಎಲಿಜಿಬಲ್ ಇರ್ತೀರಾ, ಯಾವ ಕೋರ್ಸು ವಿದ್ಯಾರ್ಥಿಗಳು, ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಆದರೆ ಬೇಕಾಗುತ್ತೆ, ಲಾಸ್ಟ್ ಡೇಟ್ ಏನು, ಹಾಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಕಂಪ್ಲೀಟಾಗಿ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಬಗ್ಗೆ ಆದರೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ಹೆಚ್ಚು ವಿದ್ಯಾರ್ಥಿಗಳಿಗೆ ರೀಚ್ ಆಗುತ್ತೆ, ಹಾಗೆ ನಮ್ಮ ಚಾನಲ್ಗೂ ಮೋಟಿವೇಶನ್ ಆದರೆ ಸಿಗುತ್ತೆ. ಅದರಿಂದ ದಯವಿಟ್ಟು ಎಲ್ಲರೂ ವೀಡಿಯೋಗಾದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಹಾಸ್ಟೆಲ್ಸು ಹಾಗೆ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಇದು ಸುಜ್ಞಾನ ನಿಧಿ ಶಿಷ್ಯ ವೇತನ ಅನ್ನೋದು ಯಾರ್ಯಾರು ರೂರಲ್ ಏರಿಯಾಸಲ್ಲಿ ಧರ್ಮಸ್ಥಳ ಸಂಘಕ್ಕೆ ಪೇರೆಂಟ್ಸು ಫಾದರ್ ಆಗಿರ್ಬೋದು ಹಾಗೆ ಮದರ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸು ಏನಾದರೂ ಧರ್ಮಸ್ಥಳ ಸಂಘದಲ್ಲಿದ್ದರೆ ಅಂಥ ವಿದ್ಯಾರ್ಥಿಗಳಾದರೆ ಎಲಿಜಿಬಲ್ ಇರ್ತೀರ. ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದರೆ ಇಂಪಾರ್ಟೆಂಟಾಗಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಮನವಿ ಪತ್ರ ಅಂತ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿಯ ಪ್ರಸ್ತುತ ವರ್ಷ ಆಯ್ಕೆ ಮಾಡಿರುವ ಕಾಲೇಜಿನ ದೃಢೀಕರಣ ಹಾಗೂ ಶುಲ್ಕ ಪಾವತಿ ರಸೀದಿ. ಇದು ನಮೂನೆ 1 ಹಾಗೆ ನಮೂನೆ 2 ಅಂತ 2 ಫಾರಮ್ಸ್ ಆದರೆ ಇದೆ. ಅವು ಈ ರೀತಿ ಆದರೆ ಇರುತ್ತೆ. ನೋಡ್ಬೋದು ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಕೇಂದ್ರ ಕಚೇರಿ ಧರ್ಮಸ್ಥಳ. ಇದು ಶಿಷ್ಯ ವೇತನ ಮನವಿ ಪತ್ರ ನಮೂನೆ 1 ಅನ್ನೋದು. ಇಲ್ಲಿ ನಿಮ್ಮ ಡೀಟೇಲ್ಸ್ ಆದರೆ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಊರು ಹಾಗೆ ನೀವು ಸೇರಿರೋ ಕಾಲೇಜು ಹಾಗೆ ನಿಮ್ಮ ಪೋಷಕರ ಸಹಿ ಅಂದರೆ ನಿಮ್ಮ ಪೇರೆಂಟ್ಸು ಸಿಗ್ನೇಚರ್ ಆದರೆ ಹಾಕಿ ನೀವಾದರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಕೆಳಗಡೆ ಇದು ನಮೂನೆ ಫಾರಮ್ 2 ಅಂತ. ಇವೆರಡನ್ನು ಪ್ರಿಂಟೌಟ್ ಆದರೆ ತಗೊಂಡು ಇಲ್ಲಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ದೃಢೀಕರಣ ಪತ್ರ, ಇಲ್ಲಿ ನಿಮ್ಮ ಪ್ರಿನ್ಸಿಪಾಲು ಅಥವಾ ನಿಮ್ಮ ಚೇರ್ಮನ್ನು ಯಾರಿದ್ರೆ ಹೆಡ್ಡು ಅವ್ರ ಹತ್ರ ಆದರೆ ನೀವು ಈ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ನಿಮ್ಮ ಪ್ರೆಸೆಂಟು ಯಾವ ಕೋರ್ಸ್ ಆದರೆ ಓದ್ತಿರ್ತೀರ ಅದ್ರ ಬಗ್ಗೆ ಆದರೆ ಇನ್ಫಾರ್ಮೇಷನ್ ಆದರೆ ಇದೆ. ಮ್ಯಾನೇಜ್ಮೆಂಟಾ ಮೆರಿಟ್ ಬೇಸ್ಡಾ ಅಂದರೆ ನೀವು KCET ಹಾಗೆ PGCET ಕೌನ್ಸಿಲಿಂಗ್ ಮುಖಾಂತರ ಹೋಗಿದ್ದೀರಾ, ಯಾವ ರೀತಿ ಆದರೆ ಹೋಗಿದ್ದೀರಾ ಅಂತ ಇನ್ಫಾರ್ಮೇಷನ್ ಆದರೆ ಫಿಲ್ ಮಾಡಿ ನಿಮ್ಮ ಫೀಸ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿ. ಇಲ್ಲಿ ಸಂಸ್ಥೆಯ ಮುಖ್ಯಸ್ಥರ ಸಹಿ ಹಾಗೂ ಮೊಹರು ಅಂತ ಇದೆಯಲ್ಲ, ಇಲ್ಲಿ ಸೀಲು ಸಿಗ್ನೇಚರ್ ಆದರೆ ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಆದರೆ ಹಾಕಿಸ್ಬೇಕಾಗುತ್ತೆ. ಈ 2 ಕಂಪ್ಲೀಟ್ PDFನಾದರೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಚಾನಲಲ್ಲಿ ಹಾಕಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. NVR ಅಪ್ಡೇಟ್ಸ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಸ್ ಅಂತ ಇದೆ. ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಎಲ್ಲ PDFs ಆದರೆ ಸಿಗುತ್ತೆ. ಅಲ್ಲಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅವೆರಡು ಫಾರಮ್ಸು ಇಂಪಾರ್ಟೆಂಟು. ಆ 2 ಫಾರಮನ್ನು ನೀವು ಪ್ರಿಂಟೌಟ್ ಆದರೆ ತಗೊಂಡು ಸಬ್ಮಿಟ್ ಆದರೆ ಬೇಕಾಗುತ್ತೆ. ಅದ್ರ ಜೊತೆಗೆ SSLC ಅಂಕಪಟ್ಟಿ ಹಾಗೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ಕು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಹಾಗೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಹಾಗೆ ನಿಮ್ಮ ಪೇರೆಂಟ್ಸ್ದು BPL ಕಾರ್ಡ್ ಆದರೆ ಇರಬೇಕಾಗುತ್ತೆ. APL ಕಾರ್ಡ್ ವಿದ್ಯಾರ್ಥಿಗಳಿಗೆಲ್ಲ ಬರೋಲ್ಲ. ಹಾಗೆ ಪೋಷಕರ ಸಂಘದ ನಿರ್ಣಯ ಪುಸ್ತಕ, ನಿಮ್ಮ ತಂದೆ ಅಥವಾ ತಾಯಿ ಏನಾದರೂ ಸಂಘಕ್ಕೆ ಜಾಯ್ನ್ ಆಗಿರ್ತಾರೋ ಅವ್ರದ್ದು ಒಂದು ID ಆದರೆ ಇರುತ್ತೆ, ಮೆಂಬರ್ IDದು, ಅದ್ರದ್ದು ಒಂದು ಜೆರಾಕ್ಸ್ ಕಾಪಿ ಆದರೆ ತಗೊಳ್ಳಿ. ಅದ್ರ ಜೊತೆಗೆ ಪ್ರಸ್ತುತ ಕೋರ್ಸ್ಗೆ ಅರ್ಹತೆ ಪಡೆದ ಹಿಂದಿನ ವರ್ಷದ ಅಧ್ಯಯನದ ಅಂಕಪಟ್ಟಿ, ನಿಮ್ಮ ಪ್ರೀವಿಯಸ್ ಇಯರು ಈಗ ಏನಾದರೂ PGCET ಬರೆದು MBA ಮಾಡ್ತಿದ್ರೆ ಪ್ರೀವಿಯಸ್ ಆಗಿ BCom ಆಗಿರ್ಬೋದು, BA ಆಗಿರ್ಬೋದು, BE ಆಗಿರ್ಬೋದು, ನಿಮ್ಮ ಯಾವುದಾದ್ರೆ ಹಿಂದಿನ ವರ್ಷ ಡಿಗ್ರಿ ಇರುತ್ತೋ ಅದರಲ್ಲಿ ಫೈನಲ್ ಇಯರು ಮಾರ್ಕ್ಸ್ ಕಾರ್ಡ್ಸ್ ಆದರೆ 2 ಸೆಮಿಸ್ಟರ್ಸ್ ಆದರೆ ತಗೋಬೇಕಾಗುತ್ತೆ. ಇಷ್ಟು ಒಂದು ಯಾರಾದರೂ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರೋ ಅಂಥ ವಿದ್ಯಾರ್ಥಿಗಳಿಗೆ, ಹಾಗೆ ಸೆಕೆಂಡ್ ಯಾರಾದರೂ ರಿನ್ಯೂವಲ್ ಮಾಡೋ ವಿದ್ಯಾರ್ಥಿಗಳಿಗೆ ಇಲ್ಲಿದೆಯಲ್ಲ ನಮೂನೆ 1 ನಮೂನೆ 2 ಕಂಪಲ್ಸರಿ. ಅದ್ರ ಜೊತೆಗೆ SSLC ಹಾಗೆ ಬ್ಯಾಂಕ್ ಪುಸ್ತಕ ಹಾಗೆ ಆಧಾರ್ ಕಾರ್ಡು ಹಾಗೆ ವಿದ್ಯಾರ್ಥಿಯ ಕುಟುಂಬದ ಪಡಿತರ ಚೀಟಿ BPL ಕಾರ್ಡು, ಅದ್ರ ಜೊತೆಗೆ ಪೋಷಕರ ಸಂಘದ ನಿರ್ಣಯ ಪುಸ್ತಕ ಹಾಗೆ ನಿಮ್ಮ ಪ್ರೀವಿಯಸ್ ಇಯರು ಕೋರ್ಸ್ ಮಾರ್ಕ್ಸ್ ಕಾರ್ಡ್ಸು. ಇಲ್ಲಿ ಅರ್ಜಿ ಸಲ್ಲಿಕೆ ಆರಂಭ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ 3ನೇ ತಾರೀಕಿಂದ ಕೊನೆಯ ದಿನಾಂಕ ಬಂದು 31/3/2025. ನಿಮಗೆ ಇನ್ನೂ ಸುಮಾರು ಟೈಮ್ ಆದರೆ ಇದೆ. ಮಾರ್ಚ್ 31ರವರೆಗೂ ಆದರೆ ಇದೆ. ನೀವು ನಿಧಾನಕ್ಕಾದರೆ ಅಪ್ಲೈ ಮಾಡ್ಬೋದು. ಇದನ್ನು ಎಲ್ಲಿ ಅಪ್ಲೈ ಮಾಡಬೇಕಾದ್ರೆ, ಈಗ ಮುಂಚೆ ಆದರೆ ನಿಮಗೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಂತ ಏನಾದರೂ CSC ಸೆಂಟರ್ಸ್ ಅಂತ ಇತ್ತು, ಅಲ್ಲಾದರೆ ಅರ್ಜಿ ಸಲ್ಲಿಸೋಕ್ಕಾದರೆ ಅವಕಾಶ ಆದರೆ ಕೊಟ್ಟಿದ್ದರು. ಆದರೆ ಈ ವರ್ಷ ಆದರೆ ನೀವು ಇಲ್ಲಿ ನೋಡ್ಬೋದು, ಅರ್ಜಿ ಸಲ್ಲಿಸುವುದು ಇಲ್ಲಿ ತಮ್ಮ ತಾಲೂಕಿನಲ್ಲಿರುವ ಗ್ರಾಮಾಭಿವೃದ್ಧಿ ಯೋಜನೆಯ ಕಚೇರಿಯಲ್ಲಿ ಸಂಪರ್ಕಿಸಿ ಅಲ್ಲಿಯೇ ಅರ್ಜಿ ಸಲ್ಲಿಸಬೇಕು. ನಿಮ್ಮ
ಏನಾದರೂ ನಿಮ್ಮ ತಾಲೂಕಿರುತ್ತೋ ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿ ಅಂತ ಇರುತ್ತೆ. ನಿಮ್ಮ ಯಾರಾದರೂ ಏಜೆಂಟ್ ಇರ್ತಾರೋ ಸಂಘಕ್ಕೆ ಅವ್ರನ್ನ ಕೇಳಿದ್ರೆ ಅವರಾದ್ರೆ ತಿಳಿಸ್ಕೊಡ್ತಾರೆ ಎಲ್ಲಿದೆ ಆಫೀಸು ಅಂತ. ಅಲ್ಲೇ ಹೋಗಿ ನೀವು ಈ ಥರ ನಾವು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಈ ಇಷ್ಟು ಡಾಕ್ಯುಮೆಂಟ್ಸ್ನಾದರೆ ರೆಡಿ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಆಫೀಸ್ ಹತ್ರ ಆದರೆ ತಗೊಂಡೋಗಿ ಅವರಾದರೆ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಈಗಾಗಲೇ ನಾನು ತಿಳಿಸ್ಕೊಟ್ಟಂಗೆ ನಿಮ್ಮ ತಂದೆ ಅಥವಾ ತಾಯಿ ಸಂಘದಲ್ಲಿ ಇರಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ಬೋದು 30/6/2023 ಮೊದಲು ಪ್ರಾರಂಭಿಸಲಾದ ಕ್ರಿಯಾಶೀಲ ಸಂಘದಲ್ಲಿದ್ದು ಅಂದರೆ ಬಿಫೋರ್ ಅಂದರೆ 1 ಇಯರ್ ಆದರೆ ಆಗಿರಬೇಕಾಗುತ್ತೆ. ಮಿನಿಮಮ್ಮು 2023 ಜಾಯ್ನ್ ಆಗಿದ್ದರೆ ಆಲ್ಮೋಸ್ಟ್ 1 ಇಯರ್ ಆದರೆ ಆಗಿರುತ್ತೆ. ನಿಮ್ಮ ಸಂಘದಲ್ಲಿ ನಿಮ್ಮ ತಂದೆ ತಾಯಿ ಮಿನಿಮಮ್ 1 ಇಯರ್ ಆದರೆ ಅಲ್ಲಿ ಇರಬೇಕಾಗುತ್ತೆ. ಅದ್ರ ಜೊತೆಗೆ BPL ಕಾರ್ಡ್ ಆದರೆ ಹೊಂದಿರಬೇಕಾಗುತ್ತೆ. ಶ್ರೀಮಂತರಿಗಾದರೆ ಸ್ಕಾಲರ್ಶಿಪ್ ಆದರೆ ಸಿಗೋಲ್ಲ, APL ಕಾರ್ಡ್ ಇದ್ದರೆ ಬರೋದಿಲ್ಲ. BPL ಕಾರ್ಡ್ ವಿದ್ಯಾರ್ಥಿಗಳಿಗಾದರೆ ಬರುತ್ತೆ. ಹಾಗೆ ನೀವು ಫಸ್ಟ್ ಸೆಮಿಸ್ಟರಲ್ಲಿ ಏನಾದರೂ ಓದ್ತಿದ್ದು ಅಪ್ಲೈ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ನೀವು ಕೋರ್ಸ್ಗೆ ಜಾಯ್ನ್ ಆಗಿದ್ದ ಫಸ್ಟ್ ಇಯರೇ ನೀವು ಈ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ 1/4/2024 ನಂತರ ಕಾಲೇಜಿಗೆ ದಾಖಲಾದ ಮೊದಲ ಸೆಮಿಸ್ಟರ್ನ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ನೀವು ಏಪ್ರಿಲ್ 1 ನಂತರ ಯಾರಾದರೆ ಕಾಲೇಜ್ಗೆ ಜಾಯ್ನ್ ಆಗಿರ್ತೀರ 2024 ಅಂಥ ವಿದ್ಯಾರ್ಥಿಗಳು ಅಂದರೆ ಈಗ ಪ್ರೆಸೆಂಟು ಅಕಾಡೆಮಿಕ್ ಇಯರ್ 24-25 ಜಾಯ್ನ್ ಆಗ್ತಿದ್ದೀರಾ ಅಂಥ ವಿದ್ಯಾರ್ಥಿಗಳಾದರೆ ನೀವು ಅಪ್ಲೈ ಮಾಡ್ಬೋದು. ಈಗ ಯಾವ ಇಂಪಾರ್ಟೆಂಟಾಗಿ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಕೇಳ್ತಿರೋದು ನಮ್ಮ ಕೋರ್ಸ್ಗಾದರೆ ಬರುತ್ತಾ ಅಂತ. ಇಲ್ಲಾದರೆ ಇಂಪಾರ್ಟೆಂಟಾಗಿ ನೋಡ್ಬೋದು BDS, ಡೆಂಟಲ್ ಕೋರ್ಸು, ITI, MBBS ಯೂಶಲಿ ಇಲ್ಲಿ ಒಂದು ಪ್ರೊಫೆಷ್ನಲ್ ಕೋರ್ಸಸ್ನ ಪ್ರಿಪೇರ್ ಮಾಡಿದ್ದಾರೆ. BE, B.Ed, D.Ed, MBA, B.Tech, BNYS, BHMS ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, BVOC, BVSC ವೆಟರ್ನರಿ ಆಗಿರ್ಬೋದು, D ಫಾರ್ಮಾ ಡಿ ನರ್ಸಿಂಗು, ಲ್ಯಾಬ್ ಟೆಕ್ನಿಷಿಯನು, BSc ಲ್ಯಾಬ್ ಟೆಕ್ನಿಷಿಯನು, BSc ಫಿಶರಿ, BSc ಹಾರ್ಟಿಕಲ್ಚರು, ಫಿಸಿಯೋಥೆರಪಿ, BSc ಫಾರೆಸ್ಟ್ರಿ, ಪ್ಯಾರಾಮೆಡಿಕಲ್ಲು, BHM, BVA, PAMSು, B ಫಾರ್ಮಾ, LLB 5 ಇಯರ್ಸು, 3 ಇಯರ್ಸು, BSc ಅಗ್ರಿಕಲ್ಚರು ಇಷ್ಟೊಂದು ಪ್ರೊಫೆಷ್ನಲ್ ಕೋರ್ಸಸ್ಗೆ ಯಾರಾದರೆ ಅಡ್ಮಿಷನ್ ತಗೊಂಡಿದ್ದಾರೆ ಫಸ್ಟ್ ಇಯರಲ್ಲಿ ಅಂಥ ವಿದ್ಯಾರ್ಥಿಗಳು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಅಪ್ಲೈ ಮಾಡಿ. ಈಗಾಗಲೇ ನೀವು ಲಾಸ್ಟ್ ಇಯರ್ ಅಪ್ಲೈ ಮಾಡಿದರೆ ನೀವು ರಿನ್ಯೂವಲ್ ಆದರೆ ಮಾಡಿಸ್ಕೋಬೋದು. ಇದ್ರ ಬಗ್ಗೆ ಏನಾದರೂ ನಿಮಗೆ ಇನ್ನೂ ಹೆಚ್ಚಿಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಅವರ ಹೆಲ್ಪ್ಲೈನ್ ನಂಬರ್ ಆದರೆ ಕೊಟ್ಟಿದ್ದಾರೆ ನೋಡ್ಬೋದು. ಸ್ಕಾಲರ್ಶಿಪ್ ಹೆಲ್ಪ್ಲೈನ್ ನಂಬರು ನೀವು ಮಾರ್ನಿಂಗ್ 9:30 AM ಇಂದ ಈವ್ನಿಂಗ್ 5:30 PM ಒಳಗಡೆ ಆದರೆ ನೀವು ಸಲ್ಲಿಸ್ಬೋದು. ಇದು ಯಾವುದೇ ರೀತಿ ನೀವು ಆನ್ಲೈನಲ್ಲಾದರೆ ಅಪ್ಲೈ ಮಾಡೋಕ್ಕಾಗಲ್ಲ. ಅವ್ರಿಗೆ ಬೇಕಾದರೆ ಕಾಲ್ ಮಾಡಿ ಹೆಲ್ಪ್ಲೈನ್ ಸೆಂಟರ್ ಅವ್ರಿಗೆ ನಿಮಗೆ ಎಲ್ಲಿ ನಿಮ್ಮ ತಾಲೂಕಾದರೆ ಬರುತ್ತೆ ಅಲ್ಲಿ ಆಫೀಸ್ ಎಲ್ಲಿ ಇರುತ್ತೆ ಅಂತಲೂ ಇನ್ಫಾರ್ಮೇಷನ್ ಆದರೆ ಕೊಡ್ತಾರೆ. ಇದನ್ನು ಡೈರೆಕ್ಟಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಸು ಇಲ್ಲೇನಾದರೂ ತಿಳಿಸಿದ್ದೀನ ಬೇಕಾದ ದಾಖಲಾತಿಗಳು ಅಂತ ಇಷ್ಟು ಡಾಕ್ಯುಮೆಂಟ್ಸ್ನ ಇದನ್ನು ಒಂದು ಸ್ಕ್ರೀನ್ಶಾಟ್ ಆದರೆ ತೆಗೆದು ನಮ್ಮ ಇನ್ಸ್ಟಾಗ್ರಾಮು ಹಾಗೆ ಟೆಲಿಗ್ರಾಮಲ್ಲೂ ಪೋಸ್ಟ್ ಮಾಡಿರ್ತೀನಿ. ಹಾಗೆ PDFsನ ಈಗಾಗಲೇ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ ಸೆಂಡ್ ಮಾಡಿದ್ದೀನಿ. ಸುಜ್ಞಾನ ನಿಧಿ ಶಿಷ್ಯವೇತನ ಮನವಿ ಪತ್ರ 1 ಹಾಗೆ ನಮೂನೆ 1 ನಮೂನೆ 2 ಎರಡನ್ನೂ ಸೆಂಡ್ ಮಾಡಿದ್ದೀನಿ. ಆ PDFsನಾದರೆ ಪ್ರಿಂಟೌಟ್ ತೆಗೆಸ್ಕೊಂಡು ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ನೀವು ಈಗಾಗಲೇ ಅಡ್ಮಿಷನ್ ತಗೊಂಡಿದ್ದರೆ ಅಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ನಿಮ್ಮ ತಾಲೂಕು ಯೋಜನಾ ಕಚೇರಿಗಾದರೆ ಭೇಟಿ ನೀಡಿ ಅಲ್ಲಿ ಆದರೆ ಅರ್ಜಿ ಸಲ್ಲಿಸ್ಬೋದು. ಇನ್ನೂ ಈ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಎಷ್ಟು ಅಮೌಂಟ್ ಬರುತ್ತೆ ಅಂದರೆ ನಿಮಗೆ 10,000 ಅಮೌಂಟ್ ಆದರೆ ಬರುತ್ತೆ. ಇದು ಮಂತ್ಲಿ 2,000 ಆದರೆ ಹಾಕ್ತಾರೆ. ಟೋಟಲಾಗಿ ನಿಮಗೆ 10,000 ಆದರೆ ಈ ಸ್ಕಾಲರ್ಶಿಪ್ ಆದರೆ ಬರುತ್ತೆ. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲಾದರೆ ಸಿಗೋಣ.